ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವ್ಲಾಗಲ್ಲಿ ನನ್ನ 2 ದಿನದ ದಿನಚರಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಅಂದರೆ ಸಂಡೇ ಮತ್ತು ಮಂಡೇ 2 ದಿನದ ದಿನಚರಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಸಂಡೇ ಮಾರ್ನಿಂಗು 5:30ಗೆ ಬೇಗನೆ ಎಚ್ಚರ ಆಯಿತು. ಹಾಗಾಗಿ ನಾನು 5:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು ಮಾರ್ನಿಂಗೇ ಬೇಗ ಎದ್ದಿದ್ದಲ್ಲ, ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಒಂದೇ ಸಲ ಅಡುಗೆ ಮಾಡಿಬಿಟ್ಟು ಈಗ ಪಾತ್ರೆಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಆ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳೆದ್ಬಿಟ್ಟು ಒಂದು ಚಾಪೆ ಕೆಳಗಡೆ ಹಾಸಿ ಎಲ್ಲ ಒರೆಸ್ಕೊತಾ ಇದ್ದೇನೆ. ಒಂದು ಕಾಟನ್ ಬಟ್ಟೆ ತಗೊಂಡು ಈಗ ಪಾತ್ರೆಗಳನ್ನೆಲ್ಲ ಒರೆಸ್ತಾ ಇದ್ದೇನೆ. ಹಾಗೆ ಬಿಸಿಲಿತ್ತು ಅಂತಂದರೆ ಹಾಗೆ ಒಣಗಿಸ್ಬೋದಾಗಿತ್ತು. ಒಂದು ಚಾಪೆ ಹಾಸ್ಬಿಟ್ಟು ಬಿಸಿಲಿಲ್ಲದೆ ಇರೋ ಕಾರಣ ಹಾಗೆ ಒಣಗೋದಕ್ಕೆ ಬಿಟ್ಟೆ ಅಂತಂದರೆ ಎಲ್ಲ ನೀರಿನ ಮಾರ್ಕೆಲ್ಲ ಪಾತ್ರೆಗಳ ಮೇಲೆಲ್ಲ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ನಾನು ಒಂದು ಕಾಟನ್ ಬಟ್ಟೆನ ತಗೊಂಡು ಒರೆಸ್ತಾ ಇದ್ದೇನೆ. ಇವತ್ತು ಸಂಡೇ ಆಗಿರೋ ಕಾರಣ ಇವತ್ತು ವಸಿಷ್ಠಗೆ ರಜಾ ಮತ್ತು ವಿಜಿಗೂ ಕೂಡ ರಜಾ. ಹಾಗಾಗಿ ವಸಿಷ್ಠನ ವಿಜಿ ಅವರು ಸ್ವಲ್ಪ ನೋಡ್ಕೊತಾರೆ ಅಂತೇಳಿ ನಾನು ಬೆಳಗ್ಗೆನೇ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊತಾ ಇದ್ದೇನೆ. ಆಮೇಲೆ ಮಾಡೋಣ ಅಂತಂದರೆ ಆಗೋದಿಲ್ಲ. ಒಂದು ಸಲ ಸೋಂಬೇರಿ ಬಿದ್ವಿ ಅಂತಂದರೆ ಮುಗೀತು, ಮತ್ತು ಕೆಲಸಗಳೆಲ್ಲ ಮತ್ತೆ ಮಾಡೋಕ್ಕೋದ್ರೆ ಆಗೋದಿಲ್ಲ. ಹಾಗಾಗಿ ನಾನಿವತ್ತು ಸೋಂಬೇರಿ ಬೀಳದೆ ಕೆಲಸಗಳನ್ನೆಲ್ಲ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಮತ್ತು ಟಿಫನ್ ಮಾಡ್ಕೊಂಡು ಕೂತ್ಕೊಂಡು ಮತ್ತೆ ನೆಕ್ಸ್ಟು 12 ಗಂಟೆ ಮತ್ತೆ ಅಡುಗೆ ಮಾಡಿದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ಒಂದೇ ಸಲ ಅಡುಗೆ ಮಾಡಿದ್ದೇನೆ. ಮಿಕ್ಕಿನ ದಿನಗಳಲ್ಲಿ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಹೋದರೆ ಟೈಮ್ ಮ್ಯಾನೇಜ್ ಆಗೋಲ್ಲ. ಯಾಕೆ ಅಂದರೆ ತಿಂಡಿ ಮಾಡೋದು ಮತ್ತು ಅಡುಗೆ ಮಾಡೋದು ಮತ್ತು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಮತ್ತು ಸ್ಕೂಲಿಂದ ಕರ್ಕೊಬರೋದು ಇದೇ ಆಗೋಗುತ್ತೆ. ಹಾಗಾಗಿ ಸಂಡೇನೇ ಕರೆಕ್ಟ್ ಟೈಮ್ ಅಂತೇಳಿ ಇವತ್ತು ಸಂಡೇ ಆಗಿರೋದ್ರಿಂದ ಈ ಕೆಲಸಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಉಪ್ಪು ಎಲ್ಲ ಖಾಲಿ ಆಗಿತ್ತಲ್ಲ, ಆ ಪಾತ್ರೆಗಳ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಈಗ ಒಂದು ಬಟ್ಟೆಯಲ್ಲಿ ಒರೆಸಿ ಉಪ್ಪನ್ನ ಹಾಕ್ತಾ ಇದ್ದೇನೆ. ಏನೋ ಗೊತ್ತಿಲ್ಲ, ಈ ಟೈಮಲ್ಲಿ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಎರಡೂ ಕೂಡ ಎಷ್ಟೇ ನಾವು ಕ್ಯಾಪ್ನ ಬಿಗಿಯಾಗಿ ಹಾಕಿಟ್ರೂ ಕೂಡ ಎಲ್ಲ ನೀರು ಆಗ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ, ತುಂಬ ಹಾಕೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಕಡಲೆಬೇಳೆ ಎಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ಹಾಕ್ಕೊತಾ ಇದ್ದೆ. ಕಡಲೆಬೇಳೆ ಸ್ವಲ್ಪ ಹಾಕ್ಕೊತೇನೆ ನಾನು, ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೇನೆ. ಏಕೆ ಅಂತಂದರೆ ಆಚೆ ಇಟ್ಕೊಂಡ್ರೆ ಬೇಗ ಹುಳ ಬೀಳುತ್ತೆ. ಮತ್ತು ಕಡಲೆಬೇಳೆನ ಯೂಸ್ ಮಾಡೋದು ಕೂಡ ಸ್ವಲ್ಪ ರೇರ್ ಅಲ್ವ, ಒಗ್ಗರಣೆಗೆ ಮಾತ್ರ, ಕೆಲವು ಅಡುಗೆಗಳಿಗೆ ಮಾತ್ರ ಬಳಸ್ತೀವಿ. ಹಾಗಾಗಿ ಕಡಲೆಬೇಳೆನ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ, ಬೇಕು ಅಂದಾಗ ಹಾಕ್ಕೋಬೋದು ಅಂತೇಳಿ ಸ್ವಲ್ಪನೇ ಹಾಕ್ಕೊತಾ ಇದ್ದೇನೆ. ಹಾಗೆ ಜೀರಿಗೆ ಕೂಡ ಖಾಲಿ ಆಗಿತ್ತು, ಡಬ್ಬಿನೂ ಕೂಡ ತೊಳೆದ್ಬಿಟ್ಟು ಜೀರಿಗೆನ ಸ್ಟೋರ್ ಮಾಡ್ಕೊತಾ ಇದ್ದೇನೆ. ನಾನು ಜಾಸ್ತಿ ಜೀರಿಗೆನ ಅಡುಗೆಗಳಿಗೆಲ್ಲ ಉಪಯೋಗಿಸ್ತೇನೆ. ಯಾಕೆಂದರೆ ಈ ಥರ ಸೊಪ್ಪಿನ ಸಾಂಬಾರು ಮತ್ತು ಬಸ್ಸಾರು ಅಂಥವಕ್ಕೆಲ್ಲ ಜೀರಿಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಜೀರಿಗೆ ಮುಂದೆ ಮಾಡಿ ಸಾಂಬಾರು ಮಾಡೋದ್ರಿಂದ. ಹಾಗಾಗಿ ನಮ್ಮ ಮನೇಲಿ ಬೇಗನೆ ಜೀರಿಗೆ ಖಾಲಿ ಆಗೋಗುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬಂದೇ ಬಿಡ್ತು. ಮುಂದಿನ ತಿಂಗಳು 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಆಗ ಕ್ಲೀನ್ ಮಾಡಿದ್ರೆ ಜಾಸ್ತಿ ರಿಸ್ಕ್ ಅನಿಸುತ್ತೆ, ಜಾಸ್ತಿ ಪಾತ್ರೆಗಳು ಬೀಳುತ್ತೆ. ಹಾಗಾಗಿ ನಾನು ಯಾವ್ಯಾವ ಗಲೀಜಾಗಿದ್ದಾವೋ ಪಾತ್ರೆಗಳನ್ನೆಲ್ಲ ಸ್ವಲ್ಪನೇ ತೊಳೆದಿಟ್ಕೊಳ್ಳೋಣ ಅಂತೇಳಿ ತೊಳ್ಕೊತಾ ಇದ್ದೇನೆ. ಯಾವತ್ತಿದ್ರೂ ಈ ಕೆಲಸಗಳೆಲ್ಲ ನಮಗೆ ಬರುತ್ತೆ, ನಮ್ಮ ಪಾಲಿಂದೆ ಅಂತಾದರೆ ಸೋಂಬೇರಿ ಬೀಳ್ದಂಗೆ ಇವತ್ತೇ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳಿ ಈಗಲೇ ಎಲ್ಲ ಮಾಡ್ಕೊತಾ ಇದ್ದೇನೆ. ಮನೆಯಲ್ಲಿ ಯಾರಾದರೂ ಇನ್ನೊಬ್ಬರು ಹೆಲ್ಪ್ಗೆ ಇದ್ದರು ಅಂತಂದರೆ ಅವ್ರು ಬಂದಾದಮೇಲೆ ಮಾಡ್ಕೊಳ್ಬೋದು ಅಂತೇಳಿ ಎತ್ತಿಡ್ಬೋದಾಯಿತು. ಆದರೆ ಈ ಕೆಲಸ ಯಾವತ್ತಿದ್ರೂ ನಮ್ಮದೇ ಅಂತೇಳಿ ಕಾಯಂ ಅಂತ ಗೊತ್ತಾದಮೇಲೆ ಸೋಂಬೇರಿ ಬೀಳ್ದ ಹಾಗೆ ಇವತ್ತೇ ಮಾಡ್ಕೊಳ್ಳೋದು ಬೆಟರ್ ಅಂತೇಳಿ ಈಗಲೇ ಎಲ್ಲ ಮಾಡ್ತಾ ಇದ್ದೇನೆ ನಾನು. ಇವಾಗಲಿಂದನೇ ಸ್ವಲ್ಪ ಪಾತ್ರೆಗಳೆಲ್ಲ ಗಲೀಜಾಗಿರೋದೆಲ್ಲ ತೊಳೆದ್ಬಿಟ್ರೆ ನಮಗೆ ನೆಕ್ಸ್ಟ್ ಹಬ್ಬದ ಟೈಮ್ ಅಷ್ಟೊತ್ತಿಗೆ ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಮತ್ತು ಹಬ್ಬ ಇನ್ನೊಂದು 15 ಡೇಸ್ ಇದೆಯಲ್ಲ, ಹಾಗಾಗಿ ಎರಡೊಂದು ಕೆಲಸ ಆಗುತ್ತೆ ಅಂತೇಳಿ ಈಗಲೇ ನಾನೆಲ್ಲ ತೊಳ್ಕೊತಾ ಇದ್ದೇನೆ. ಪ್ರತಿ ವರ್ಷ
ಏನು ನಾನೇನು ಮನೆಯಲ್ಲಿ ಲಕ್ಷ್ಮಿನೇನು ಕೂರಿಸ್ತಾ ಇರಲಿಲ್ಲ, ಸುಮ್ಮನೆ ಹಬ್ಬ ಮಾಡ್ತಾ ಇದ್ದೆ. ಆದರೆ ಈ ಸಲ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೇನೆ. ನೋಡಬೇಕು ಆ ಟೈಮ್ಗೆ ದೇವ್ರು ಏನು ಶಕ್ತಿ ಕೊಡ್ತಾನೋ ಆ ಶಕ್ತಿಗೆ ತಕ್ಕಂತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತು ಬೆಳಗ್ಗೆ ಊಟಕ್ಕೆ ಏನು ಮಾಡಿದ್ದೆ ಅಂತಂದರೆ ಮುದ್ದೆ ಮತ್ತು ಮಸ್ಕಾಯಿ ಸಾಂಬಾರು ಮಾಡಿದ್ದೆ. ಮಸ್ಕಾಯಿಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಮಾರ್ಕೆಟಿಂದ ತಂದಿರೋದು, ಸ್ವಲ್ಪ ಬೋಂಡ ಮಾಡಿಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಅದನ್ನು ಇಟ್ಟಿದ್ದೆ. ಈಗ ಮಸ್ಕಾಯಿಗೆ ಸ್ವಲ್ಪ ಹಾಕಿದ್ದೆ. ಹಾಗೆ ಕೆಲಸ ಎಲ್ಲ ಆಯಿತು ಮತ್ತು ಊಟ ಮಾಡಿದ್ದು ಆಯಿತು. ಈಗ ನೆಕ್ಸ್ಟು ಕಿಟಕಿ ಮತ್ತು ಬಾಗಿಲುಗಳನ್ನೆಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಒರೆಸ್ತಾ ಇದ್ದೆ. ಗಲೀಜಾಗಿತ್ತು ಮತ್ತು ಹಾಗೆ ಬಿಟ್ಟರೆ ಇನ್ನೂ ಗಲೀಜಾಗುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ವಿಜಯ್ ಇವತ್ತು ಒಂದು ರೌಂಡ್ ಎಲ್ಲ ನೀಟಾಗೆಲ್ಲ ಒರೆಸ್ಕೊಟ್ಟಿದ್ರು ಬಾಗಿಲು ಮತ್ತು ಕಿಟಕಿಗಳನ್ನೆಲ್ಲನೂ. ಮತ್ತು ನಾನು ಇನ್ನೊಂದು ಸಲ ಒಂದು ಜಗ್ಗಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಡೆಟಾಲ್ ಹಾಕಿ ಒರೆಸ್ತಾ ಇದ್ದೇನೆ. ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ ಸಣ್ಣ ಪುಟ್ಟ ಸೊಳ್ಳೆಗಳೆಲ್ಲ ಬಂದು ಕೂತ್ಕೊಳ್ಳುತ್ತಲ್ಲ, ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಕೂತ್ಕೊಳ್ಳುತ್ತಲ್ಲ, ಅದು ಈ ಥರ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ. ಸ್ವಲ್ಪ ನೀರಿಗೆ ಪೆನಾಯಿಲು ಅಥವಾ ಡೆಟಾಲ್ ಹಾಕಿ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಕೂತ್ಕೊಳ್ಳೋದಿಲ್ಲ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಈಗ ಬೇರೆ ಜಾಸ್ತಿ ಡೆಂಗ್ಯೂ ಆಗ್ತಾ ಇದೆ. ಹಾಗಾಗಿ ನಾವು ಮನೆಯನ್ನು ಎಷ್ಟು ಫ್ರೆಶ್ಶಾಗಿ ಇಟ್ಕೊತೀವೋ ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಗಾಗ ನಾನು ಫ್ರೀ ಟೈಮ್ ಸಿಕ್ಕಿದಾಗೆಲ್ಲನೂ ಕೂಡ ಈ ಕಿಟಕಿ ಮತ್ತು ಡೋರ್ಗಳನ್ನೆಲ್ಲನೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ 10-15 ದಿವಸಕ್ಕೊಂದು ಸಲ. ಆದರೂ ಕೂಡ ಧೂಳು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಸಲ ಎಲ್ಲ ಧೂಳನ್ನೆಲ್ಲ ಒರೆಸ್ಬಿಟ್ಟು ಡ್ರೈ ಬಟ್ಟೆಯಲ್ಲಿ ಮತ್ತು ನೆಕ್ಸ್ಟು ಒಂದು ಸ್ವಲ್ಪ ಡೆಟಾಲ್ ಹಾಕ್ಕೊಂಡು ಈ ರೀತಿ ಸಂದಿಗಳನ್ನೆಲ್ಲನೂ ಒರೆಸ್ಕೊತಾ ಇದ್ದೇನೆ. ಎಡ್ಜಸ್ಗಳನ್ನೆಲ್ಲನೂ ಸ್ವಲ್ಪ ಧೂಳು ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಒರೆಸಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತೇಳಿ ಒರೆಸ್ಕೊತಾ ಇದ್ದೇನೆ. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೇನೆ ಮನೇನ. ಆದರೂ ಕೂಡ ಗಲೀಜು ಆಗ್ತಾನೆ ಇರುತ್ತೆ. ಮಕ್ಕಳಿರೋ ಮನೆ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಸ್ವಲ್ಪ ಹೊತ್ತರಲ್ಲೇ ಎಲ್ಲ ಗಲೀಜಾಗೋಗಿರುತ್ತೆ. ಉಪ್ಪು ಸಕ್ಕರೆ ಬಾಕ್ಸ್ನೆಲ್ಲ ಖಾಲಿ ಮಾಡಿದ್ದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದೇ ಪ್ಲೇಸ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟವ್ ಪಕ್ಕನೇ ಇಟ್ಕೊಂಡಿರ್ತೀನಿ ಸಾಸಿವೆ ಜೀರಿಗೆ ಎಲ್ಲ. ಏಕೆ ಅಂದರೆ ಅಡುಗೆ ಮಾಡಬೇಕಾದ್ರೆ ಮತ್ತು ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ ಈಸಿಯಾಗಿ ನಮಗೆ ಕೈಗೆ ಎಟುಕುತ್ತೆ ಅಂತ ಹೇಳಿ ಇಲ್ಲೇ ನಾನು ಒಂದು ಕಿಟಕಿ ಇದೆ ಅಲ್ಲಿ ಜೋಡಿಸ್ಕೊಂಡಿದ್ದೆ. ಫ್ರೆಂಡ್ಸ್, ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮೊಂದಿಗೆ ನನ್ನ ಹತ್ರ ಇರೋವಂತಹ 5 ಗ್ರಾಮ್ ರಾಮ್ಲೀಲಾ ಇಯರಿಂಗ್ಸ್ ಡಿಸೈನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಐ ಹೋಪ್ ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇರೋ ಡಿಸೈನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೇನೆ. 3 ಇಯರ್ಸ್ ಬ್ಯಾಕು ನನ್ನ ಸೀಮಂತದಲ್ಲಿ ನಮ್ಮ ಅಕ್ಕ ಗಿಫ್ಟ್ ಮಾಡಿದರು ಇದನ್ನು. ಹಾಗೆ ಇವತ್ತಿನ ಗೋಲ್ಡ್ ರೇಟ್ ಬಂದು 6350 ಇದೆ. ನಮಗೆ ಗೂಗಲಲ್ಲಿ 6325 ತೋರಿಸುತ್ತೆ. ಬಟ್ ಶಾಪಲ್ಲಿ 6350 ಇದೆ, ಪ್ಲಸ್ GST ಸೇರುತ್ತೆ. ನೀವೇನಾದರೂ ಅಕಸ್ಮಾತ್ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದಿರಿ ಅಂತಂದರೆ ಇದೇ ಒಳ್ಳೆ ಸಮಯ. ಏಕೆಂದರೆ ಮಂಡೆಯಿಂದ ಮತ್ತು GST ರೇಟ್ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ 1 ಲ್ಯಾಕ್ಗೆ 3% ಥರ ಇತ್ತು. ಬಟ್ ಈಗ ಏನೋ 5% ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೇ ಒಳ್ಳೆ ಟೈಮು. ನೀವೇನಾದರೂ ಗೋಲ್ಡ್ ಬೈ ಮಾಡಬೇಕು ಅಂತಂದರೆ ಈಗಲೇ ಹೋಗಿ ಬೈ ಮಾಡಿ ಅಂತೇಳಿ ಹೇಳ್ತಾ ಇದ್ದೇನೆ. ಗೋಲ್ಡ್ ರೇಟ್ ಕೂಡ ಇಷ್ಟು ದಿನಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ. ಪರ್ ಗ್ರಾಮು 6350 ಇದೆ, 916. ಹಾಗಾಗಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಇದೇ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ತಡ ಮಾಡದೆ ನನ್ನ ಹತ್ರ ಇರುವಂತಹ ಓಲೆ ಡಿಸೈನ್ನ ತೋರಿಸ್ತೇನೆ, ನೋಡಿಕೊಂಡು ಬನ್ನಿ.
ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತು ನಾನು ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರೋಂತಹ 5 ಗ್ರಾಮ್ ರಾಮ್ಲೀಲಾ ಇಯರಿಂಗ್ಸ್ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ನೀವು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ರಿ ಅಂತಂದರೆ ಇನ್ನೂ ತಡ ಮಾಡೋದಕ್ಕೆ ಹೋಗಬೇಡ್ರಿ. ಇನ್ನೂ ಕಡಿಮೆ ಆಗುತ್ತೆ, ಹಾಕ್ತಾಳೋಣ ಅಂತೇಳಿ ಇನ್ನೂ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದೇ ಒಳ್ಳೆ ಟೈಮು, ಇನ್ನೂ ಕಡಿಮೆ ಆಗೋದು ನನ್ನ ಅನಿಸಿಕೆ ಪ್ರಕಾರ ಡೌಟು. ಹಾಗಾಗಿ ಇವಾಗಲೇ ಹೋಗಿ ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಹಾಗೆ ಸ್ವಲ್ಪ ಬಟ್ಟೆಗಳೆಲ್ಲ ತೊಳೆದು ಹಾಕಿದ್ದೆ ನಿನ್ನೆ. ಆ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಕೊಳ್ಳೋಣ ಅಂತೇಳಿ ಮಡ್ಚಿಡ್ತಾ ಇದ್ದೇನೆ. ಈ ಸಲ ಏನೋ ಬಟ್ಟೆಗಳೆಲ್ಲ ತೊಳೆದಾಕಿದಾಗ ಬೇಗ ಒಂದೇ ಸಲಿನೇ ಎಲ್ಲ ಒಣಗಿದ್ವು. ಪ್ರತಿ ಸಲ ತೊಳೆದಾಕಿದಾಗ ಅಟ್ಲೀಸ್ಟ್ ಒಂದು ಸಲ ತೊಳೆದೆ ಅಂತಂದರೆ ಒಂದು 3 ಡೇಸ್ ಆದರೂ ತೊಗೊಳ್ಳೋದು ಟೈಮ್ ಬಟ್ಟೆಗಳೆಲ್ಲ ಒಣಗೋದಕ್ಕೆ. ಯಾಕೆಂದರೆ ಅಷ್ಟು ಜಡಿ ಮಳೆ ಇತ್ತು. ಆದರೆ 2 ದಿವಸದಿಂದ ಸ್ವಲ್ಪ ಬಿಸಿಲು ಕಾಯ್ತಾ ಇದೆ. ಹಾಗಾಗಿ ಗಾಳಿಗೂ ಕೂಡ ಆರಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಈಗ ನಾನು ಮಡ್ಚಿಡೋಣ ಅಂತೇಳಿ ಮಡ್ಚಿಡ್ತಾ ಇದ್ದೇನೆ. ಬಿಸಿಲಲ್ಲಿ ನಾವು ಎಷ್ಟೇ ನೆರಳಲ್ಲಿ ಒಣಗಿಸ್ತೀವಿ ಅಂತಂದ್ರೂ ಬಿಸಿಲಲ್ಲಿ ಒಣಗಿಸಿದಷ್ಟು ಫ್ರೆಶ್ನೆಸ್ಸು ಬರೋದಿಲ್ಲ ಬಟ್ಟೆಗಳು. ಏನಂತೀರಾ? ಕರೆಕ್ಟ್ ಅಲ್ವಾ? ನಮ್ಮ ಮನೆಯಲ್ಲಿ ವಿಜಿದು ನಂದು ಬಟ್ಟೆಗಳು ಸ್ವಲ್ಪ ತೊಳೆಯೋ ಬಟ್ಟೆಗಳು ಕಡಿಮೆನೇ ಇರುತ್ತೆ ಪ್ರತಿ ಸಲ ತೊಳೆದಾಗ. ಆದರೆ ವಸಿಷ್ಠಂದೇ ಜಾಸ್ತಿ ಇರುತ್ತೆ. ಏನು ಅಂತಂದರೆ ಸ್ಕೂಲ್ಗೆ ಹೋಗಬೇಕಾದ್ರೆ ಸ್ನಾನ ಮಾಡಿ ಒಂದು ಜೊತೆ ಆಯಿತು ಅಂತಂದರೆ ಮತ್ತೆ ಸ್ಕೂಲಿಂದ ಬಂದ ಮೇಲೆ ಮತ್ತೆ ಅದನ್ನು ಹಾಕ್ಕೊಳ್ಳೋದಿಲ್ಲ. ಮತ್ತು ಬೇರೆ ಬಟ್ಟೆ ತೊಗೊಂಡು ಹಾಕ್ಕೊತಾ ಇರ್ತಾನೆ. ಮತ್ತು ನೆಕ್ಸ್ಟು ಬೆಳಗ್ಗೆ ಸ್ನಾನ ಮಾಡಿ ಹಾಕ್ಕೊಂಡಿರೋ ಬಟ್ಟೆಗಳನ್ನ ಹಾಕೋಕ್ಕೋದ್ರು ಆವಾಗ ಹಾಕಿಸ್ಕೊಳ್ಳಲ್ಲ. ಹಾಗಾಗಿ ಅವನ ಬಟ್ಟೆಗಳೇ ಜಾಸ್ತಿ ಆಗೋಗಿರುತ್ತೆ ನಮ್ಮ ಮನೇಲಿ. ನಾನು ಬಟ್ಟೆ ಮಡಿಸ್ತಾ ಇದ್ದರೆ ಕ್ಲಿಪ್ಗಳನ್ನೆಲ್ಲ ತಗೊಂಡು ನೋಡಿ ಹೇಗೆ ಆಡ್ತಿದ್ದೇನೆ. ಏನು ಮಾಡ್ತಾ ಇದೀಯಾ? ಹಾಂ, ಎಷ್ಟು ಜೋಡಿಸಿದೀಯಾ? ಸೂಪರಾಗಿ ಜೋಡಿಸಿದ್ದೆ ಮಗನೆ. ವಾವ್, ಯಾರು ಹೇಳ್ಕೊಟ್ಟಿದ್ದೆ ಈಗ ಜೋಡ್ಸೋದಕ್ಕೆ ನಿನಗೆ? ಅಜ್ಜಿ ಹೇಳ್ಕೊಟ್ರಾ? ಯಾವ ಅಜ್ಜಿ? ಹಾಂ, ಸೂಜಿ ಅಜ್ಜಿನಾ? ಎಲ್ಲೈತೆ ಸೂಜಿ ಅಜ್ಜಿ? ಅಜ್ಜಿ ಊರಲ್ಲಿ ಇದ್ದಾರಾ? ಸರಿನಪ್ಪ, ಆಯ್ತು. ಹಾಗೆ ಸಂಜೆ ಆಯಿತು. ಈಗ ಕಾಫಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಅರ್ಧ ಲೀಟ್ರ್ ಹಾಲನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಅರ್ಧ ಲೀಟ್ರ್ ಹಾಲಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಒಂದೇ ಸಲ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೇನೆ. ಇನ್ನೇನು ಕಾಫಿ ಟೀಗಲ್ವ ಯೂಸ್ ಮಾಡೋದು ಹಾಲು, ಹಾಗಾಗಿ ಒಂದೇ ಸಲ ಸಕ್ಕರೆ ಹಾಕಿ ಕಾಯಿಸ್ತಾ ಇದ್ದೇನೆ. ಇಲ್ಲಿ ವಸಿಷ್ಠಾಗೆ ಒಂದು ಬಟ್ಲಿಗೆ ಹಾಲು ಹಾಕಿದ್ದೇನೆ ತಣ್ಣಗಾಗೋದಕ್ಕೆ. ಮತ್ತು 2 ಗ್ಲಾಸಲ್ಲಿ ಕಾಫಿ ತೊಗೊಂಡಿದ್ದೇನೆ. ಒಂದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿನೇ ಹಾಕಿದ್ದೇನೆ. ನನಗೆ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿನೇ ಇರಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ವಸಿಷ್ಠ ಹಾಲು ಕುಡಿದಿರೋದೆಲ್ಲ ಆಯಿತು. ಈಗ ನೆಕ್ಸ್ಟು ಹೋಮ್ವರ್ಕ್ ಮಾಡ್ತಾ ಇದ್ದೇನೆ. ಫ್ರೈಡೇ ಸ್ಯಾಟರ್ಡೇ ಸ್ಕೂಲ್ಗೆ ಹೋಗಿರಲಿಲ್ಲ, ಅವತ್ತಿಂದ ಹೋಮ್ವರ್ಕು ಇವತ್ತು ಸಂಡೇ ಈವ್ನಿಂಗ್ ಮಾಡಿಸ್ತಾ ಇದ್ದೇನೆ. ಇನ್ನೇನು ಮಂಡೇ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಾಗಾಗಿ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೇನೆ. ಹೋಮ್ವರ್ಕ್ ಅಂತೂ ಇಂಟ್ರೆಸ್ಟಾಗಿ ಮಾಡ್ತಾನೆ. ಹೋಮ್ವರ್ಕ್ ಮಾಡೋದಕ್ಕೆ ಹಠ ಏನೂ ಮಾಡೋದಿಲ್ಲ. ಸ್ಕೂಲಿಂದ ಬಂದ ತಕ್ಷಣ ಅವನೇ ಕೇಳ್ತಾನೆ, ಹೋಮ್ವರ್ಕ್ ಏನೇನು ಕೊಟ್ಟಿದ್ದಾರೆ ಮಾಡಿಸು ಅಂತ ಹೇಳಿ ಅವನೇ ಕೇಳ್ತಾನೆ. ಸ್ಲೀಪಿಂಗ್ ಲೈನು ಮತ್ತು ಸ್ಟ್ಯಾಂಡಿಂಗ್ ಲೈನ್ ಡಾಟ್ಸ್ನ ಜಾಯಿನ್ ಮಾಡಿ ಹಾಗೆ ಶೇಪ್ಸ್ಗಳಿಗೆ ಕಲರ್ ತುಂಬೋದಕ್ಕೆ ಹೇಳಿದರು. ನನಗೆ ಗೊತ್ತಿಲ್ಲ, ಈಗ ನಾನು ಕೇಳ್ತೀನಿ, ಹೇಳ್ತೀಯಾ? ಇದು ಯಾವ ಕಲರು? ಬ್ಲ್ಯಾಕ್. ಇದು ಬ್ಲೂ. ಇದು ಪಿಂಕ್. ಇದು ಯೆಲ್ಲೋ. ಇದು ಆರೆಂಜ್. ನೀಟಾಗಿ ಹೇಳು. ಆರೆಂಜ್. ಸರಿ, ಆರೆಂಜ್. ಇದು ಗ್ರೀನ್. ಇದು ರೆಡ್. ಮೆರೂನ್ ಚಿನ್ನು. ಮರೂನ್. ಇದು ಪರ್ಪಲ್. ಇದು ರೆಡ್. ವಾವ್, ಗುಡ್ ಬಾಯ್. ಹಾಗೆ ಮಾರ್ಕೆಟಿಂದ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೆ. ಈವ್ನಿಂಗ್ ಮಾರ್ಕೆಟ್ಗೆ ಹೋಗಿದ್ದೆ, ಬರಬೇಕಾದ್ರೆ ಮೆಂತ್ಯ ಸೊಪ್ಪು ತೊಗೊಬಂದಿದ್ದೆ. ಈಗಂತೂ ಸೊಪ್ಪುಗಳ ರೇಟ್ ಅಂತೂ ತೀರಾ ಕಡಿಮೆ ಆಗೋಗಿದೆ. ಇನ್ನು ಯಾವುದೇ ಸೊಪ್ಪು ತೊಗೊಂಡ್ರು ಕಟ್ಟಿಗೆ 10 ರೂಪಾಯಿ ಹೇಳ್ತಾಯಿದ್ರು. ಹಾಗಾಗಿ ಇರಲಿ ಅಂತೇಳಿ ಒಂದು ಸೊಪ್ಪು ಮಾರ್ನಿಂಗ್ ಟಿಫನ್ಗೆ ಆಗುತ್ತೆ, ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಎದ್ದು ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ಅಷ್ಟು ಟೈಮು ಸಿಗೋದಿಲ್ಲ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಮತ್ತು ವಸಿಷ್ಠನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಹಾಗಾಗಿ ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ.
ಫ್ರೆಂಡ್ಸ್, ಇದು ಮಂಡೇ ರೊಟೀನು. ನಾನು ಮೊದಲೇ ಹೇಳ್ದಾಗೆ ಸಂಡೇ ಮತ್ತು ಮಂಡೇ 2 ದಿನದ ದಿನಚರಿನ ಒಂದೇ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ಮಂಡೇ ರೊಟೀನ್. ನಾನು ಬೆಳಗ್ಗೆನೇ ಬೇಗ ಎದ್ದು ಬಿಸಿನೀರು ಬೇಕಾಗಿತ್ತು. ಹಾಗಾಗಿ ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂಥೇಳಿ ಕಾಯಿಸ್ಕೊತಾ ಇದ್ದೇನೆ. ಇವತ್ತು ಕೂಡ ಬೇಗ ಎಚ್ಚರ ಆಯಿತು. ಈ ನಡುವೆ ಏನೋ ಗೊತ್ತಿಲ್ಲ, ಬೇಗನೆ ಎಚ್ಚರ ಆಗುತ್ತೆ. 5:30ಗೆಲ್ಲ ಆಗಲೇ ನಿದ್ದೆಯಿಂದ ಎಚ್ಚರ ಆಗಿರ್ತೀನಿ. ಹಾಗಾಗಿ ಬಂದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೇನೆ. ಮನೆ ಹತ್ರ ಸ್ವಲ್ಪ ಕೈಮಗ್ಗಗಳಿದೆ, ಅದ್ರ ಸೌಂಡು ಜಾಸ್ತಿ ಸ್ವಲ್ಪ. ಅಂದರೆ ಮಾರ್ನಿಂಗ್ 5 o'clock ಅವರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಸೌಂಡ್ಗೆ ಸ್ವಲ್ಪ ಎಚ್ಚರ ಬೇಗ ಹಾಕ್ತೇನೆ. ಈಗ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂಥೇಳಿ ಕುಡಿತಾ ಇದ್ದೆ. ಬೇಗ ಬಿಸಿನೀರು ಕುಡಿದು ನೆಕ್ಸ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಬೇರೆ ಮಾಡಬೇಕಲ್ಲ. ಹಾಗಾಗಿ 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೇನಾಗುತ್ತೋ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತಾ ಎಸ್ಟರ್ಡೇ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಗೋಲ್ಡ್ ರಿಲೇಟು. ಅದನ್ನು ಎಷ್ಟು ವ್ಯೂಸ್ ಆಗಿದೆ ಅಂತೇಳಿ ಅದನ್ನು ನೋಡ್ತಾ ಇದ್ದೆ. ಹಾಗೆ ರಾತ್ರಿಯೇ ಮೆಂತ್ಯ ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಮಾರ್ನಿಂಗ್ ಟಿಫನ್ಗೆ. ಈಗ ಮೆಂತ್ಯ ಸೊಪ್ಪನ್ನು 2 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮಣ್ಣು ಜಾಸ್ತಿ ಇರುತ್ತಲ್ಲ, ಹಾಗಾಗಿ 2 ಸಲ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿ. ಹಾಗೆ ಮೆಂತ್ಯ ಬಾತ್ ಮಾಡೋದಕ್ಕೆ ಸ್ವಲ್ಪ ಈರುಳ್ಳಿ, ಹಾಗೆ ಪಲಾವ್ ಎಲೆ, ಹಾಗೆ 2 ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು 1 ಆಲೂಗೆಡ್ಡೆ ಇರಲಿ ಅಂತೇಳಿ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಜೋಳ ಇತ್ತು, ಮಾರ್ಕೆಟಿಂದ ತಂದಿರೋದು ನಿನ್ನೆ, ಹಾಗಾಗಿ ಅದನ್ನು ಸ್ವಲ್ಪ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಚಕ್ಕೆ ಲವಂಗನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟು ಐಟಮ್ಸ್ ತೊಗೊಂಡಿದ್ದೇನೆ ಮೆಂತ್ಯ ಬಾತ್ ಮಾಡೋದಕ್ಕೆ. ಹಾಗೆ ಈ ವ್ಲಾಗಲ್ಲಿ ಈಸಿಯಾಗಿ ಮೆಂತ್ಯ ಬಾತನ್ನ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೇನೆ. ಫಸ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ತುಪ್ಪ ಅಥವಾ ಎಣ್ಣೆನ ಆ್ಯಡ್ ಮಾಡಿಕೊಂಡು, ತುಪ್ಪ ಅಥವಾ ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಪಲಾವ್ ಎಲೆನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಹಚ್ಚಿಟ್ಟಿರೋಂತಹ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋಂತಹ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಮಸಾಲೆನ ರುಬ್ಕೊಂಡಿರ್ತೀವಲ್ಲ, ಅದಕ್ಕೇ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸಿ ರುಬ್ಕೊಂಡಿದ್ದೇನೆ. ಈಗ ರುಬ್ಬಿರೋಂತಹ ಮಸಾಲೆನ ಹಾಕ್ತೇನೆ ಮತ್ತು ಕಟ್ ಮಾಡಿರೋಂತಹ ಆಲೂಗೆಡ್ಡೆನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಯಾಕೆಂದರೆ ಹಸಿ ಶುಂಠಿ, ಹಸಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಹಸಿ ವಾಸನೆ ಹೋಗಲಿ ಅಂತೇಳಿ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಲೋಟ ನೀರನ್ನ ಹಾಕ್ತೇನೆ. ನೀರು ಹಾಕಿ ಸ್ವಲ್ಪ ಕುದಿ ಬರೋದಕ್ಕೆ ಬಿಡ್ತೇನೆ. ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅನ್ಬೇಕಾದ್ರೆ 1 ಲೋಟ ಅಕ್ಕಿನ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ತಿಂಡಿ ರೆಡಿ ಆಗೋ ಅಷ್ಟರಲ್ಲಿ ವಸಿಷ್ಠ ಲಂಚ್ ಬ್ಯಾಗ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಇವತ್ತು ಸ್ನ್ಯಾಕ್ಸ್ಗೆ ಒಂದು ಬಾಕ್ಸ್ಗೆ ಸೌತೆಕಾಯಿ, ಹಾಗೆ ಇನ್ನೊಂದು ಬಾಕ್ಸ್ಗೆ ಸ್ವಲ್ಪ ಸೀಬೆಹಣ್ಣು ಹಾಗೆ ಕ್ಯಾರೆಟ್ನ ಹಾಕಿದೆ. ಜೋಳ ಹಾಕೋಣ ಅಂತೇಳಿ ಬೇಯಿಸಿದ್ದೆ. ಇದು ಯಾಕೋ ಸರಿ ಇರಲಿಲ್ಲ, ಸ್ವಲ್ಪ ಜಾಸ್ತಿ ಬಲ್ತಿತ್ತು. ಹಾಗಾಗಿ ಹಾಕೋದು ಬೇಡ ಅಂತ ಅಂದ್ಕೊಂಡು ಅದ್ರ ಬದಲಿಗೆ ಸೀಬೆಹಣ್ಣು ಹಾಕಿ ಇಲ್ಲಿ ಲಂಚ್ ಬ್ಯಾಗ್ನ ರೆಡಿ ಮಾಡ್ತಾ ಇದ್ದೇನೆ. ತಿಂಡಿ ಆದಮೇಲೆ ಅವನಿಗೆ ತಿಂಡಿ ತಿನ್ನಿಸ್ಬೇಕು. ವಸಿಷ್ಠ ಸ್ಕೂಲ್ಗೆ ಹೋದ್ಮೇಲೆ ನನಗೆ ಇನ್ನು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದು. ಹಾಗಾಗಿ ಅವ್ನು ಫಸ್ಟ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಲಂಚ್ ಬ್ಯಾಗ್ ರೆಡಿ ಆಯಿತು. ಹಾಗೆ ನೋಡಿ ಟಿಫನ್ ಕೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಆಗಿದೆ. ಜಾಸ್ತಿ ಸಾಫ್ಟಾಗೂ ಆಗಿಲ್ಲ, ಹಾಗೆ ಜಾಸ್ತಿ ಅಕ್ಕಿನೂ ಆಗಿಲ್ಲ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಪ್ಲೇಟ್ಗೆ ತಿಂಡಿನ ಹಾಕ್ಕೊಂಡಿರೋದಾಯಿತು. ವಸಿಷ್ಠಗೆ ತಿನ್ನಿಸ್ಬೇಕು. ಅವನೇ ತಿಂತಾನೆ ಟಿಫನ್ನು ಮತ್ತು ಊಟನ, ಬಟ್ ಲೇಟ್ ಮಾಡ್ತಾನೆ. ಹಾಗಾಗಿ ಲೇಟ್ ಮಾಡಿದ್ರೆ ಮತ್ತೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ, ಹಾಗಾಗಿ ನಾನೇ ಕೂತ್ಕೊಂಡು ತಿನ್ಸೋಣ ಅಂತೇಳಿ ತಿನ್ನಿಸ್ತಾ ಇದ್ದೇನೆ. ಕೈಗೆ ಮೊಬೈಲ್ ಕೊಟ್ವಿ ಅಂತಂದರೆ ಈಸಿಯಾಗಿಯೇ ಬಾಯಿ ಓಪನ್ ಮಾಡಿ ಬೇಗ ತಿನ್ಕೊತಾನೆ. ಅಕಸ್ಮಾತ್ ಏನಾದರೂ ನಾವು ಮೊಬೈಲ್ ಕೊಡಲಿಲ್ಲ ಅಂದರೆ ಈ ಥರ ಡಿಲೇ ಮಾಡ್ತಾನೆ ತಿನ್ನೋದು. ಏನಾದರೂ ನಾವು ತುತ್ತಿಟ್ವಿ ಅಂತಂದರೆ ಆ ತುತ್ತನ್ನ ಕೆನ್ನೆಗೆ ಹಾಕ್ಕೊಂಡು ಸುಮ್ಮನೆ 1 ಗಂಟೆ ಹಾಗೆ ಕೂತ್ಕೊಳ್ಳೋದು, ಈ ಥರ ಮಾಡ್ತಾನೆ. ಆದರೆ ಕೈಗೆ ಏನೋ ಫೋನ್ ಕೊಟ್ವಿ ಅಂದರೆ ಬೇಗ ತಿಂತಾನೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಫೋನ್ ಜಾಸ್ತಿ ಕೊಡೋದು ಬೇಡ ಅಂತ ಹೇಳಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೇನೆ. ಬೇರೆ ಎಷ್ಟೇ ಕೆಲಸಗಳಿದ್ರೂ ಕೂಡ ಬೇಗ ಮಾಡ್ಕೋಬೋದು, ಅಷ್ಟೇನು ನಮಗೆ ರಿಸ್ಕ್ ಅನಿಸಲ್ಲ. ಆದರೆ ಈ ಮಕ್ಕಳನ್ನ ಸ್ಕೂಲ್ ಟೈಮಿಂಗ್ಸ್ ಅಷ್ಟೊತ್ತಿಗೆ ತಿಂಡಿ ಮಾಡಿ, ಹಾಗೆ ಆ ಮಕ್ಳಿಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಕಳಿಸೋದಿದೆಯಲ್ಲ, ಅದೇ ಒಂಥರ ದೊಡ್ಡ ತಲೆನೋವು. ಮಾರ್ನಿಂಗು ಬೇಗ ಎದ್ದೇಳ್ಬಿಡ್ತಾನೆ, ರೆಡಿ ಆಗೋದು ಕೂಡ ಹಾಕ್ತಾನೆ. ಬಟ್ ಟಿಫನ್ ಮಾಡೋದೇ ಸ್ವಲ್ಪ ಲೇಟ್ ಮಾಡ್ತಾನೆ ಜಾಸ್ತಿ. ಬಾಯ್ ಫ್ರೆಂಡ್ಸ್, ಎಲ್ಲ ಕೆಲಸ ಆಯಿತು. ಹಾಗೆ ಸೋಮವಾರದ ಪೂಜೆ ಕೂಡ ಆಯಿತು.
ನಿನ್ನೆ ಮಾರ್ಕೆಟಿಂದ ಸಾವಂತಿಗೆ ಹೂವು ಮತ್ತು ರೋಸ್ ತೊಗೊಬಂದಿದ್ದೆ, ಅದನ್ನು ಇಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಅಂದರೆ ಗೋಲ್ಡ್ ಶಾಪಿಂಗ್ ವಿಡಿಯೋ, ಅದು ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಹಾಗೆ ಈಗ ಹೇಗಿದೆಯೋ ಸಪೋರ್ಟು, ಅದೇ ಥರ ನಿಮ್ಮ ಸಪೋರ್ಟು ಮುಂದೇನು ಕೂಡ ಇರಲಿ ಅಂತ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ. ಹಾಗೆ ಇವತ್ತು ಪೂಜೆ ಆಯ್ತಲ್ಲ, ಸೋಮವಾರದ ಪೂಜೆ ಈ ಥರ ಮಾಡಿದ್ದೆ ನೋಡಿ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಹಾಗೆ ಚಂದಾಪುರದಿಂದ ಮೊನ್ನೆ ಬರಬೇಕಾದ್ರೆ ಸೀಬೆಹಣ್ಣು ತೊಗೊಬಂದಿದ್ನಲ್ಲ, ಅದೆಲ್ಲ ಹಣ್ಣಾಯಿತು. ಕವರಲ್ಲೇ ಇಟ್ಟರೆ ಇನ್ನೂ ಜಾಸ್ತಿ ಹಣ್ಣಾಗುತ್ತೆ ಅಂತೇಳಿ ಒಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೆ. ಹಾಗೆ ಒಂದು ತಿನ್ನೋಣ ಅಂತೇಳಿ ಕಟ್ ಮಾಡಿದೆ. ಮಧ್ಯಾಹ್ನ 1 ಗಂಟೆ ಆಯಿತು. ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡೋಗೋಣ ಅಂತೇಳಿ ಸ್ಕೂಲ್ ಹತ್ರ ಬಂದೆ. ಸ್ಕೂಲಿಗೆ ಬರಬೇಕಾದ್ರೆ ನೀಟಾಗಿ ಇನ್ಶರ್ಟ್ ಎಲ್ಲ ಮಾಡಿಕೊಂಡು ಬಂದಿರ್ತಾನೆ, ಆದರೆ ಮನೆಗೆ ಬರಬೇಕಾದ್ರೆ ನೋಡಿ ಯಾವ ಥರ ಬರ್ತಿದ್ದಾನೆ, ಇನ್ಶರ್ಟು ಇಲ್ಲ ಏನಿಲ್ಲ, ಎಲ್ಲ ಕಿತ್ತಾಕೊಂಡು ಬೆಲ್ಟೆಲ್ಲ ಬಿಚ್ಚಿ ಬ್ಯಾಗಲ್ಲಿ ಇಟ್ಕೊಂಡು ಬಂದ. ಹಾಗೆ ಸ್ಕೂಲಿಂದ ಬಂದಮೇಲೆ ನಾನು ದೇವ್ರ ದೀಪ ಹಚ್ಚಿದ್ನಲ್ಲ, ಅದನ್ನು ನೋಡ್ದೆ. ಹಾಗೆ ನಾನು ಕೂಡ ಪೂಜೆ ಮಾಡ್ತೀನಿ ಅಂತೇಳಿ ಊದುಬತ್ತಿ ಹಚ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ಮಿಕ್ಕಿನ ಟೈಮ್ಗಳಲ್ಲಿ ನಾನು ಯಾವಾಗಾದರೂ ಪೂಜೆ ಮಾಡಬೇಕಾದ್ರೆ ಅವನಿಗೂ ಊದುಬತ್ತಿ ಕೊಟ್ಟು ಬೆಳಗಿಸ್ತಾ ಇದ್ದೆ. ಅದೇ ಪ್ರಾಕ್ಟೀಸ್ ಆಗಿ ಇವಾಗ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾನೆ. ಮಾಡು ಬಾ, ಆಮೇಲೆ ತಕ್ಕೊಡಿವಂತೆ ಅಪ್ಪು. ಮ್ಯಾಮ್ ಅದು ಕೊಟ್ರಾ? ಬ್ಲೂನಾ? ವಸಿಷ್ಠ ಫಸ್ಟು ಊಟ ಮಾಡು ಬಾಮ, ಆಮೇಲೆ ಬರ್ಕೊಳ್ಳಿವಂತೆ. ಫಸ್ಟ್ ಊಟ ಮಾಡಿ ಆಮೇಲೆ ಅಲ್ಲಿ ಹೋಮ್ವರ್ಕ್ ಮಾಡೋದು. ಸ್ಕೂಲಿಂದ ಈಗ ಬಂದು ಆಗಲೇ ತೆಗಿತಾ ಇದೆಯಾ? ಬಾ, ನಾನು ನೋಡಿ ಆಮೇಲೆ ಮಾಡಿಸ್ತೀನಿ, ಬಾ ಊಟ ಮಾಡು ಬಾ. ವಸಿಷ್ಠ ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಸ್ಕೂಲಲ್ಲಿ ಏನು ಹೇಳ್ಕೊಟ್ರು, ಹಾಗೆ ಇವತ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಎಲ್ಲ ಬಂದು ಮನೇಲಿ ಹೇಳ್ತಾನೆ. ಬುಕ್ಸ್ಗಳನ್ನೆಲ್ಲ ತೆಗೆದು ತೋರಿಸ್ತಾನೆ. ಅದರಲ್ಲಿ ಏನೋ ಅವನಿಗೊಂಥರ ಖುಷಿ. ಸಂಜೆ ಮಾಡಿವಂತೆ ಬಿಡು ಹೋಮ್ವರ್ಕ್ ಅಂದರೂ ಕೂಡ ಕೇಳಲಿಲ್ಲ. ಮಧ್ಯಾಹ್ನನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಸ್ವಲ್ಪ ಮಳೆ ಕೂಡ ಬಂತು. ಹಾಗೆ ಇವತ್ತು ಸಂಜೆ ಮೇಲೆ ಕೇಕ್ ತಿನ್ನಬೇಕು ಅಂತೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ವಿಜಿಗೆ ಆಫೀಸಿಂದ ಬರಬೇಕಾದ್ರೆ ಕೇಕ್ ತೊಗೊಂಡು ಬಾ ಅಂತೇಳಿ ಹೇಳಿದ್ದೆ, ತಂದಿದ್ರು. ಈಗ ತಿನ್ನೋಣ ಅಂತ ಹೇಳಿ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೇನೆ. ಈ ಥರ ಕೇಕ್ ಏನು ಅಷ್ಟೊಂದು ಹೆಲ್ತಿ ಅಲ್ಲ, ಆದರೂ ಅಪರೂಪಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ತರಿಸಿದ್ದೆ. ಏನಾದರೂ ಕೇಕ್ ತಿನ್ನಬೇಕು ಅನಿಸಿದ್ರೆ ಪ್ಲೈನ್ ಕೇಕ್ ತರಿಸ್ಕೊತೀನಿ, ಆದರೆ ಇವತ್ತು ಪೇಸ್ಟ್ರಿ ಕೇಕ್ ತಿನ್ನಬೇಕು ಅನ್ನಿಸ್ತಿತ್ತು, ಹಾಗಾಗಿ ತರಿಸಿದ್ದೆ. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗ್ನೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.